22ನೇ ತಾರೀಕು ನಡೆಯಲಿರುವ ರಾಮ ಮಂದಿರದ ಲೋಕಾರ್ಪಣೆಗೆ ಸಂಬಂಧಿಸಿದಂಥ ಮತ್ತಷ್ಟು ಸುದ್ದಿಗಳು. ವಿಶ್ವ ಹಿಂದೂ ಪರಿಷತ್ನವರು ರಾಮಭಕ್ತರ ಮನೆ ಮನೆಗೂ ಅಕ್ಷತೆ ತಲುಪಿಸ್ತಾ ಇದ್ದಾರೆ. ಅವ್ರಿಗೊಂದು ಟಾರ್ಗೆಟ್ ಇದೆ, ಪ್ರತಿಯೊಬ್ಬ ಹಿಂದೂ ಮನೆಗೂ ಅಕ್ಷತೆ ತಲುಪಬೇಕು, ಆಹ್ವಾನ ತಲುಪಬೇಕು ಅಂತ. ಆಹ್ವಾನ ಅಂದರೆ ಒಂದು ಲೆಟರ್ ಹೆಡ್ ರೀತಿಯಲ್ಲಿ ಅದರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ವಿಷಯ ಇಷ್ಟೇ ಅಂದರೆ ಎಲ್ಲರ ಕನಸು ಸಾಕಾರಗೊಳ್ತಾ ಇದೆ. ರಾಮ ಮಂದಿರ ಅಂತ ಆಗ್ತಾ ಇದೆ. ಇಲ್ಲಿದೆ ನೋಡಿ, ರಾಮ ಮಂದಿರ ಆಗ್ತಾ ಇದೆ. 22ನೇ ತಾರೀಕು ಲೋಕಾರ್ಪಣೆಗೊಳ್ಳುತ್ತೆ. ಆನಂತರ ಸಾರ್ವಜನಿಕರೆಲ್ಲರೂ ದರ್ಶನ ಪಡೆಯಬಹುದು. ನಿಮ್ಮ ಅನುಕೂಲ ನೋಡ್ಕೊಂಡು ಅಯೋಧ್ಯೆಗೆ ಬಂದು ಹೋಗಿ ಅನ್ನುವ ರೀತಿಯಲ್ಲಿ ಮಂತ್ರಾಕ್ಷತೆ ಅಯೋಧ್ಯೆಯಿಂದಲೇ ಬಂದಿದೆ. ಮಂತ್ರಾಕ್ಷತೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಅಕ್ಷತೆಯನ್ನು ಸೇರಿಸಿ ಅದನ್ನು ಅಕ್ಷಯಗೊಳಿಸ್ತಾರೆ. ಅದು ಗೊತ್ತಿರುವಂಥದ್ದು. ಅದನ್ನು ಪ್ರತಿ ಮನೆಗೂ ತಲುಪಿಸ್ಬೇಕು ಅಂತ ಈ 22ನೇ ತಾರೀಕಿನ ರಾಮ ಮಂದಿರದ ಉದ್ಘಾಟನೆಯ ದಿನ ಇದೆಯಲ್ಲ, ಅದನ್ನು ಮಾನ್ಯುಮೆಂಟಲ್ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಸಂಘಟನೆಗಳಿಂದ ನಡೀತಾ ಇದೆ, ಬಿ ಜೆ ಪಿ ಅವರಿಂದನೂ ನಡೀತಾ ಇದೆ. ಸರಿ ತಪ್ಪು ಡಿಸ್ಕಷನ್ ಬೇರೆ. ನೀವು ರಾಮನನ್ನು ರಾಜಕೀಯಕರಣಗೊಳಿಸ್ತಾ ಇದ್ದೀರಿ, ಅವು ಡಿಬೇಟ್ಗಳು ನಡೀತಿರ್ತವೆ. ನೆನ್ನೆ ಕೂಡ ಬಹಳ ವಿವರವಾಗಿ ಹೇಳಿದೆ ನಾನು. 500 ವರ್ಷ, ಸಾವಿರಾರು ತಲೆಮಾರುಗಳು, ಇನ್ನು ಭಾಳ ಕಾನ್ಷಿಯಸ್ಲಿ ಹೇಳ್ತಾ ಇದ್ದೀನಿ. 500 ವರ್ಷ. 1528ರಲ್ಲಿ ಬಾಬರ್ನ ಸೇನಾಧಿಪತಿ ಮೀರ್ ಬಾಕಿ ಬಂದು ಅಲ್ಲಿದ್ದ ಮಂದಿರವನ್ನು ಧ್ವಂಸ ಮಾಡಿದ. ಅದರ ಮೇಲೆ ಬಾಬರಿ ಮಸೀದಿ, ಬಾಬರ್ನ ಹೆಸರಿನಲ್ಲಿ ಮಸೀದಿಯನ್ನು ಕಟ್ಟಿಸಲಾಯಿತು. ಆ ಕ್ಷಣದಿಂದ ಸುಪ್ರೀಂ ಕೋರ್ಟ್ನ ತೀರ್ಪು ಬರುವ ದಿನದ ತನಕ ಒಂದೇ ಒಂದು ವರ್ಷ ಹೋರಾಟ ನಿಂತಿಲ್ಲ ಅಂತಲ್ಲ, ಒಂದೇ ಒಂದು ತಲೆಮಾರು ಆ ಹೋರಾಟವನ್ನು ಮಾಡದೇ ನಶಿಸಿ ಹೋಯಿತು ಅಂತಿಲ್ಲ. ಎಲ್ಲ ತಲೆಮಾರುಗಳು ಮಾಡೋದು. ಅಂತಿಮವಾಗಿ ಈಗ ಬದುಕಿರುವಂಥ ಈ ಜನಸಮೂಹ ಅದನ್ನು ನೋಡ್ತಾ ಇದೆ. ದಟ್ಸ್ ಎ ಹಿಸ್ಟಾರಿಕಲ್ ಥಿಂಗ್. ಇದು ಬರೀ ದೇವರು ದೇವತೆ ಅಷ್ಟಕ್ಕೆ ಅಲ್ಲ. ದಿಸ್ ಇಸ್ ಅ ಸಿವಿಲೈಸೇಷನಲ್ ಮ್ಯಾಟರ್. ನಾಗರಿಕತೆಗೆ ಸಂಬಂಧಿಸಿದ್ದು. ಜಗತ್ತಿನಲ್ಲಿ 7 ನಾಗರಿಕತೆಗಳು, ನಮ್ಮ ನಾಗರಿಕತೆಗಳಿದ್ದಂಗೆ 7 ನಾಗರಿಕತೆಗಳು ಇದ್ದವು. ಅದು ತುಂಬ ಮುಂದುವರೆದ ನಾಗರಿಕತೆಗಳು. ಅವುಗಳ ಪೈಕಿ ಬಹುತೇಕ ನಾಗರಿಕತೆಗಳ ಮೇಲೆ ಪರಕೀಯರ ದಾಳಿಗಳಾದವು, ನಶಿಸಿ ಹೋದವು ಆ ನಾಗರಿಕತೆಗಳು. ಇವತ್ತು ಅವುಗಳನ್ನು ನಾವು ಮ್ಯೂಸಿಯಮಲ್ಲಿ ನೋಡ್ತೀವಿ ಅಷ್ಟೇ. ಮಾನ್ಯುಮೆಂಟು ಮ್ಯೂಸಿಯಂಗಳಲ್ಲಿ ನೋಡ್ತೀವಿ. ಆ ಎಲ್ಲ ನಾಗರಿಕತೆಗಳಿಗೂ ಅವರದ್ದೇ ಆದ ದೇವಸ್ಥಾನಗಳಿದ್ವು, ದೇವತೆಗಳಿದ್ದವು, ಪೂಜಾ ಪದ್ಧತಿಗಳಿದ್ದವು, ಹಬ್ಬ ಹರಿದಿನಗಳಿದ್ದವು. ನಾನು ಆ ನಾಗರಿಕತೆಗೆ ಸೇರಿದವನು ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ಒಬ್ಬನೂ ಇಲ್ಲ. ನೋ, ದೇ ಆರ್ ಡನ್ ಆ್ಯಂಡ್ ಡಸ್ಟೆಡ್, ಫಿನಿಶ್ಡ್. ಈಗ ಆ ನಾಗರಿಕತೆಯ ಕುರುಹುಗಳು ಅಂತ ಹೋಗಿ ನಾವು ಮ್ಯೂಸಿಯಮಲ್ಲಿ ನೋಡ್ತೀವಿ. ಬಟ್ ನಮ್ಮ ನಾಗರಿಕತೆ ಹಂಗಲ್ಲ. ಈಗ ಬಿ ಜೆ ಪಿಯವರು ಲೀಡ್ ತಗೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ನೇತೃತ್ವ ಇದೆ. ಬಿ ಜೆ ಪಿ ಇಲ್ಲದೇ ಇದ್ದಾಗ, ವಿಶ್ವ ಹಿಂದೂ ಪರಿಷತ್ತೇ ಇಲ್ಲದೇ ಇದ್ದಾಗ, ಹಿಂದೂ ಸಂಘಟನೆಗಳು ಅನ್ನುವ ಕಾನ್ಸೆಪ್ಟ್ ಕೂಡ ಇಲ್ಲದೇ ಇದ್ದಾಗ, ಈ ನಾಗರಿಕತೆ, ಈ ಸಿವಿಲೈಸೇಷನ್ ಆ ದೇವಸ್ಥಾನಕ್ಕಾಗಿ, ಆ ಮಂದಿರಕ್ಕಾಗಿ ಹೋರಾಟ ಮಾಡಿದೆ. 1528ರಿಂದ ನಡೀತಾ ಇದ್ದ ಹೋರಾಟ ಇದು. 2019 ನವೆಂಬರ್ 9ನೇ ತಾರೀಕು ಜಡ್ಜ್ಮೆಂಟ್ ಬರೋ ತನಕ ಆ ಹೋರಾಟ ನಡೆದಿದೆ. ಜಗತ್ತಿನ ಮತ್ಯಾವ ಭಾಗದಲ್ಲೂ, ಮತ್ಯಾವ ದೇಶದಲ್ಲೂ ಇಂಥದ್ದೊಂದು ಹೋರಾಟ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅದು ನಾಗರಿಕತೆಯ ಛಲ, ಸಿವಿಲೈಸೇಷನ್ನಿನ ಛಲ. ಅದು ನೀವು ಲೋಕಸಭಾ ಎಲೆಕ್ಷನ್ ಇದೆ, ಎಲೆಕ್ಷನ್ನಿನ ಭಾಗವಾಗಿಯೇ ಇವರು ಇದನ್ನೆಲ್ಲ ಮಾಡ್ತಿದ್ದಾರೆ. ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಲೋಕಸಭಾ ಎಲೆಕ್ಷನ್ನಿಗೆ ಓಟ್ ಯಾರಿಗೆ ಹಾಕಬೇಕು ಅನ್ನೋ ಡಿಸೈಡ್ ಮಾಡೋ ಕ್ರೈಟೀರಿಯಾ ಬೇರೆ ಇಟ್ಕೊಂಬಿಡಿ. ಹಣಕಾಸು, ನಿರುದ್ಯೋಗ, ವಿದೇಶಾಂಗ ನೀತಿ, ದೇಶದ ಭದ್ರತೆ, ಆಂತರಿಕ ಅವೆಲ್ಲ ಆಧಾರದ ಮೇಲೆ ನಾವು ಓಟ್ ಹಾಕೋದು ಡಿಸೈಡ್ ಮಾಡ್ತೀವಪ್ಪ. ರಾಮ ಮಂದಿರ ಓಟ್ ಹಾಕುವುದಕ್ಕೆ ನಮಗೊಂದು ಕ್ರೈಟೀರಿಯಾನೇ ಅಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆದರೆ ಈ ಸಂಭ್ರಮದಲ್ಲಿ ನಾನು ಭಾಗಿಯಾಗುವುದಿಲ್ಲ ಅಂತ ಭಾರತೀಯ ಅಂದ್ಕೊಳ್ಳೋದಿದೆಯಲ್ಲ, ಭಾರತೀಯ, ನಾನು ಹಿಂದೂ ರಾಮಭಕ್ತ ಅದನ್ನ ಹೇಳ್ತಾ ಇಲ್ಲ, ಭಾರತೀಯರು ಅಂದ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಬೇರುಗಳ ಪರಿಚಯ ನಮಗಿಲ್ಲ ಅಂತ ಅರ್ಥ. ಅದು ನಮ್ಮ ಬೇರಿನ ಪರಿಚಯನೇ ನಮಗಿಲ್ಲ, ನಮ್ಮ ರಕ್ತದ ಪರಿಚಯನೇ ನಮಗಿಲ್ಲ ಅಂತ ಹಂಗೆ ಅರ್ಥ. ಎ ಅಲಗ್ ಓ ಅಲಗ್.
ಇದನ್ನು ಸಂಪೂರ್ಣವಾಗಿ ಪಾಲಿಟಿಕ್ಸನ್ನು ಪಕ್ಕಕ್ಕಿಟ್ಟು ಅಲ್ಲಿ ಕಾಣ್ತಾ ಇರುವ ಅದೊಂದು ಸುಮ್ಮನೆ ಕಟ್ಟಡ ಅಲ್ಲ, ಅಥವಾ ದೇವರು ಪೂಜಿಸಲ್ಪಡುವ ಲಕ್ಷಾಂತರ ದೇವಸ್ಥಾನಗಳ ಪೈಕಿ ಒಂದು ದೇವಸ್ಥಾನ ಅಲ್ಲ ಅದು. ದಿಸ್ ಈಸ್ ದ ಫೈಟ್ ಆಫ್ ಸಿವಿಲೈಸೇಷನ್ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮ ಭಾವನೆಗಳು ಬದಲಾಗ್ತವೆ. ಹಾಗೆ ಇದನ್ನೊಂದು ದೊಡ್ಡ ಇವೆಂಟ್ ರೀತಿಯಲ್ಲಿ ಮಾಡಬೇಕು ಅಂತ ಇವರು ಹೊರಟಿದ್ದಾರೆ. ಇವೆಂಟ್ ರೀತಿಯಲ್ಲಿ ಮಾಡುವ ಮೊನೋಪೊಲಿಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲರೂ ಬಿ ಜೆ ಪಿಗೆ ಬಿಟ್ಟುಕೊಡ್ತಿದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಿಟ್ಟುಕೊಟ್ಬಿಡ್ತಿದ್ದಾರೆ. ಈಗ ನೋಡಿ, ಮಂತ್ರಾಕ್ಷತೆಯನ್ನು ತಲುಪಿಸೋ ಕೆಲಸ ಆಗ್ತಿದೆ. ಮಾಯಕೊಂಡದ MLA ಹೇಳ್ತಾರೆ, ಬಸವಂತಪ್ಪ, ಸಿದ್ದರಾಮಯ್ಯನವರು ಕೊಟ್ಟ ಅನ್ನಭಾಗ್ಯದ ಅಕ್ಕಿಗೆ ಅರಿಶಿಣ ಹಚ್ಚಿ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಇವರು ಅಂತ. ಸಿದ್ದರಾಮಯ್ಯನವರು ಕೊಟ್ಟ ಅನ್ನಭಾಗ್ಯದ ಅಕ್ಕಿಗೆ ಅರಿಶಿಣ ಹಚ್ಚಿ ರಾಜ್ಯಾದ್ಯಂತ BJPಯವರು ಮಂತ್ರಾಕ್ಷತೆ ಹಂಚ್ತಾ ಇದ್ದಾರೆ. ಪ್ರಧಾನಿ ಆಧ್ಯಾತ್ಮಿಕತೆ ಕಡೆಗೆ ಮಾತ್ರ ಗಮನ ಹರಿಸ್ತಾ ಇದ್ದಾರೆ. ದೇಶದಲ್ಲಿ ಮಂದಿರದ ಜೊತೆ ಕೈಗಾರಿಕೆ ಸ್ಥಾಪನೆ ಆಗಬೇಕು. ನಾವು ಭಕ್ತರೇ, ದೇವರನ್ನು ರಾಜಕೀಯಕ್ಕೆ ಬಳಸಬೇಡಿ. ಕೊರೋನಾದಲ್ಲಿ ಗಂಟೆ ತಟ್ಟೆ ಬಡೀರಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು. ಕೊರೋನಾ ಓಡಿಸೋದಕ್ಕೆ ಕೋಟಿ ಕೋಟಿ ದುಡ್ಡು ಖರ್ಚಾಯಿತು. ಚುನಾವಣೆಯಲ್ಲಿ ರಾಮ ಮಂದಿರ ವಿಷಯ ತಂದಿದ್ದಾರೆ. ರಾಜ್ಯದಲ್ಲಿ ಬರ ಇದೆ, ರೈತರ ಸಾಲ ಮನ್ನಾ ಆದರೂ ಮಾಡಲಿ. ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡದೇ ಇದ್ದದ್ದು 6 ಕೋಟಿ ಜನರಿಗೆ ಅವಮಾನ ಅಂತ. ಈ ಮುಖ್ಯಮಂತ್ರಿಗಳಿಗೆ ಆಹ್ವಾನದ ವಿಷಯಕ್ಕೆ ಆಮೇಲೆ ಬರ್ತೀನಿ ನಾನು. ಅದಕ್ಕೆ CT ರವಿ ಅವ್ರದ್ದು ಉತ್ತರ ಇದೆ, ಕೇಳಿಸ್ಕೊಳ್ಳಿ. ಆದರೆ ಆಧ್ಯಾತ್ಮಿಕದ ಕಡೆಗೆ ಅಷ್ಟೇ ಮಾತ್ರ ಜನರನ್ನು ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಸರಿ ಲೋಕಸಭೆ ಚುನಾವಣೆಗೆ ನಮ್ಮ ರಾಮನ ದೇವಸ್ಥಾನವನ್ನು ಇವತ್ತು ಅದನ್ನು ಬಳಕೆ ಮಾಡ್ಕೊಳ್ಳೋಕೆ ಅದು ಹೋಗ್ತದೆ. ಕೊರೋನಾ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಏನಂತ, ತಟ್ಟಿ ಬಾರಿಸ್ರಿ, ಗಂಟೆ ಬಾರಿಸ್ರಿ, ಕೊರೋನಾ ಹೋಗ್ತಂದ್ರಿ. ಅದಕ್ಕೆ ಎಷ್ಟು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಇವತ್ತು ಖರ್ಚಾಯ್ತು ಆಸ್ಪತ್ರೆಗಳಿಗೆ. ಇವತ್ತು ರೋಗಿಗಳು ಎಷ್ಟೋ ಲಕ್ಷಾಂತರ ಜನ ಸತ್ತರು. ಇವತ್ತು ನೋಡಿದರೆ ನಾವು ಏನು ಸಿದ್ದರಾಮಯ್ಯ ಸಾಹೇಬ್ರು ಅಕ್ಕಿ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ತಗೊಂಡು ಇವತ್ತು ಎಲ್ಲ ರಾಜ್ಯ ತುಂಬ ಎಲ್ಲ ಅದನ್ನು ಅರಿಶಿನ ಹಚ್ಚಿ ಇವತ್ತು ಅಕ್ಕಿನ ಇವತ್ತು ಎಲ್ಲರಿಗೂ ಕೊಡ್ತಾಯಿದ್ದಾರೆ. ಮಂತ್ರ ಆಗ್ತಕ್ಕಂಥ ಇವತ್ತು ಸಿದ್ದರಾಮಯ್ಯ ಅಕ್ಕಿಯನ್ನು ಕೊಡ್ತಕ್ಕಂತ ಹೊಂಟು. ಏನೋ ನಾವು ಹೋಗೋಣ, ನಾವು ಹೋಗ್ತೇವೆ ಅಯೋಧ್ಯಕ್ಕೆ ಹೋಗಿ ನಾವು ಯಾರು ರಾಮನ ಕೈ ಮುಗಿದು ಬರ್ತೇವೆ ಮುಂದೆ ಓಪನ್ ಆದಮೇಲೆ. ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸ ತಾವು ದಯಮಾಡಿ ಈ ಯಾರನ್ನ ರಾಮನಾಗಲಿ, ಸೀತೆ ಆಗಲಿ, ಲಕ್ಷ್ಮಣನಾಗಲಿ, ಹನುಮಂತನಾಗಲಿ ಯಾರು ಬಳಸ್ಕೋಬಾರ್ದು. ರಾಜ್ಯದಲ್ಲಿ ಬರ ಐತಿ. ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ 72,000 ಕೋಟಿ ಸಾಲ ಮನ್ನಾ ಮಾಡಿ ರೈತರು ಮಾಡಿದರು. ದಯಮಾಡಿ ನೀವು ಇದೊಂದು ಸರಿ ಮುಂದೆ ಚುನಾವಣೆ ಐತಿ, ಯಾವುದು ಲೋಕಸಭಾ ಚುನಾವಣೆ, ರೈತರ ಸಾಲ ಮನ್ನಾ ಮಾಡಿ. ಈ ರಾಜ್ಯದ ಮುಖ್ಯಮಂತ್ರಿ ಗೌರವ ಕರೆದಲ್ಲ ಅಂದರೆ ಇಡೀ 6 ಕೋಟಿ 7 ಕೋಟಿ ಜನರಿಗೆ ಅಪಮಾನ ಮಾಡಿದಂಗೆ. ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕರೆದ್ರೆ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆ ಕರೆದಂಗೆ. ಆದರೆ ಮಂದಿರ ನಿರ್ಮಾಣ ಟ್ರಸ್ಟ್ ಏನಿದೆ ಅವರು ನಿರ್ಣಯ ಮಾಡ್ತಾರೆ. ಇನ್ನೂ ದಿನ ಇದೆ, ಬರ್ಬೋದು ಬರದೇ ಇರ್ಬೋದು, ನಮಗೆ ಗೊತ್ತಿಲ್ಲ. ಮಂದಿರ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡಿದವರಿಗೆ ಎಲ್ರಿಗೂ ಆಮಂತ್ರಣ ಹೋಗಿಲ್ಲ, ನಂತರ ಬರ್ಬೋದು ಅಂತ ಹೇಳಿದ್ದಾರೆ. ಹಾಗಿದ್ದಾಗ ನಾನು ಅವರಿಗೆ ಚುಚ್ಚಲಿಕ್ಕೋಸ್ಕರ ಕೇಳ್ತಿರೋದಲ್ಲ. ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕಾಂಗ್ರೆಸ್ ಯಾವಾಗ ಬಯಸಿತ್ತು? ಅವ್ರು ಬಯಸಿದ್ರೆ ಸ್ವತಂತ್ರ ಭಾರತದಲ್ಲಿ ನಾವು ಹೋರಾಟ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ. ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲೇ ಮಂದಿರ ನಿರ್ಮಾಣವೂ ಆಗಿಬಿಡೋದು. ನಾವಿಷ್ಟೆಲ್ಲ ಹೋರಾಟ ಮಾಡಬೇಕಾದಂಥ, ಕರ್ತವ್ಯ ಮಾಡಬೇಕಾದಂಥ ಸ್ಥಿತಿಯೇ ಬರ್ತಿರ್ಲಿಲ್ಲ. ನನಗೆ ಗೊತ್ತಿದ್ದಂಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಮಂದಿರ ನಿರ್ಮಾಣದ ಹೋರಾಟ ನಡೆಯುತ್ತಿರೋ ಸಂದರ್ಭದಲ್ಲಿ ಅದರ ಪರವಾಗಿ ಒಂದು ಹೇಳಿಕೆ ಕೊಟ್ಟ ನೆನಪು ನನಗಿಲ್ಲ. ಆಂಜನೇಯರು ಹೇಳಿಕೆ ಕೊಟ್ಟ ನೆನಪಿಲ್ಲ. ಮಂದಿರ ನಿರ್ಮಾಣ ಆಗಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ನೆನಪಿಲ್ಲ. ಇದ್ರ ಮೇಲೆ ಇನ್ವಿಟೇಷನ್ ಬರುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಆದರೆ ಮನೆಗೆ ಮಂತ್ರಾಕ್ಷತೆ ಅಂತೂ ಬರುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನೆಗೆ, ಆಂಜನೇಯವ್ರ ಮನೆಗೆ ಅಯೋಧ್ಯೆಯ ಮಂತ್ರಾಕ್ಷತೆ ಅಂತೂ ತಲುಪುತ್ತೆ. ಮಂದಿರ ಆಧ್ಯಾತ್ಮಿಕದ ಕಡೆಗೆ ಒಂದು ವಿಷಯ ತಿಳ್ಕೋಬೇಕು. ನಾನು ಹೇಳಿದ್ನಲ್ಲ, ಒಂಥರ ಸಿವಿಲೈಸೇಷನಲ್ ರೀಕ್ಲೇಮ್ ಇದು ಅಂತ. ಸಿವಿಲೈಸೇಷನಲ್ ರೀಕ್ಲೇಮ್. ಹೌದು, ಭಾರತದ ಮೇಲೆ ಪರಕೀಯರ ದಾಳಿ ಮಾಡಿದ್ರು, ಇಲ್ಲಿಯ ಸಂಸ್ಕೃತಿಯನ್ನು, ಧರ್ಮವನ್ನು ನಷ್ಟ ಮಾಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು. ಬಟ್ ನಾವು ಮಣಿಲಿಲ್ಲ. ಅಂತಿಮವಾಗಿ ಪರಕೀಯರನ್ನು ಹೊರಗೋಡಿಸಿ 1947 ಆಗಸ್ಟ್ 15ನೇ ತಾರೀಕು ನಮ್ಮದೇ ಆದಂಥ ಆಡಳಿತವನ್ನು ಆರಂಭಿಸಿದ್ವಿ.
ಆ್ಯಂಡ್ ದಿಸ್ ಈಸ್ ನಾಟ್ ದ ಫಸ್ಟ್ ಟೆಂಪಲ್, ಅರ್ಥ ಮಾಡ್ಕೊಳ್ಳಿ ನೀವು, ಇದು ಮೊದಲನೇದಲ್ಲ. ಪರಕೀಯರಿಂದ ದಾಳಿಗೊಳಗಾಗಿ ಧ್ವಂಸಗೊಂಡಿದ್ದ ಮೊದಲನೆಯ ದೇವಸ್ಥಾನ ಮರು ನಿರ್ಮಾಣಗೊಂಡಿದ್ದು ಈ ದೇಶದಲ್ಲಿ ಸೋಮನಾಥ ದೇವಸ್ಥಾನ. ಅದರ ಮರು ನಿರ್ಮಾಣದ ವಿಷಯದಲ್ಲಿ ನಮ್ಮ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಆಸಕ್ತಿ ಇತ್ತಲ್ಲ. ಹಿ ನ್ಯೂ, ಅಂದರೆ ಸ್ವಾತಂತ್ರ್ಯ ಅನ್ನೋದು ಅಧಿಕಾರದ ಹಸ್ತಾಂತರ ಅಲ್ಲ. ನೆನ್ನೆ ತನಕ ಬ್ರಿಟಿಷರು ಆಳ್ತಿದ್ರಪ್ಪ, ಇವತ್ತಿನ ಮೇಲೆ ನಮಗೆ ನಾವೇ ಆಳ್ಕತೆ, ಅಷ್ಟೇ ಅಲ್ಲ. ಅದು ಆ ದಬ್ಬಾಳಿಕೆಯ ದೌರ್ಜನ್ಯದ ಪಳೆಯುಳಿಕೆಗಳ ಹೋಗಿ ಮೂಲ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಅದು ನಿಜವಾದ ಅರ್ಥದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಗೊತ್ತಿತ್ತು. ಅವರು ಸೋಮನಾಥದ ಮರು ನಿರ್ಮಾಣ ಮಾಡ್ತಾರೆ, ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣ. ಕಾಂಗ್ರೆಸ್ನವರು ಅದರ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳಿಲ್ಲ. ಅದು ಸರ್ದಾರ್ ವಲ್ಲಭಭಾಯಿ ಪಟೇಲರ ವೈಯಕ್ತಿಕ ಆಸಕ್ತಿ ಆಗಿಬಿಡುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆವಾಗ, ಅವರು ಆ ಇಡೀ ಪ್ರಾಸೆಸ್ನಿಂದ ದೂರ ಉಳಿತಾರೆ. ಆವಾಗ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದರು, ಪ್ರಧಾನಿ ನೆಹರು ಪತ್ರ ಬರೀತಾರೆ ಅವ್ರಿಗೆ, ಹೋಗು ಬೇಡಿ ಅದರ ಉದ್ಘಾಟನೆಗೆ ನೀವು ಅಂತ. ಅದರ ಲೋಕಾರ್ಪಣೆಗೆ ರಾಷ್ಟ್ರಪತಿಗಳಿಗೆ ಆಹ್ವಾನ ಇರುತ್ತೆ, ಹೋಗು ಬೇಡಿ ಅಂತ ಪತ್ರ ಬರೆದ್ರು. ಆ ಸಿವಿಲೈಸೇಷನಲ್ ರೀಕ್ಲೇಮ್ನಲ್ಲಿ ವಿ ಆರ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ವಿ ಆರ್ ಅಲೈನ್ಡ್ ವಿತ್ ಇಟ್ ಅನ್ನುವ ಆ ಮನೋಭಾವನೆಗೆ ಬರಲಿಲ್ಲ. ಆದ್ದರಿಂದ ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣ 17 ಸಲ ದಾಳಿಗೊಳಗಾದಂಥದ್ದು, 17 ಸಲ ಲೂಟಿಗೊಳಗಾದಂಥ ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣ ಆದ ವಿಷಯ ಬಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲರು ಅಂತ ಬಂದುಬಿಡುತ್ತೆ. ಅಷ್ಟೇ, ಸರ್ದಾರ್ ವಲ್ಲಭಭಾಯಿ ಪಟೇಲರು ಅಂತ ಬಂದುಬಿಡುತ್ತೆ. ಎರಡನೆಯ ದೇವಸ್ಥಾನ ಅಯೋಧ್ಯೆ. ಅಯೋಧ್ಯೆಯ ಮರು ನಿರ್ಮಾಣ ಅಂದರೆ ಬಿಜೆಪಿಯ ಹೋರಾಟ ಅಂತ ಬರುತ್ತೆ. ಸಿವಿಲೈಸೇಷನಲ್ ರೀಕ್ಲೇಮ್ ಅನ್ನುವಂಥದ್ದು ಬರೀ ನಿಮ್ಮದು ಒಂದೇ ಅಲ್ಲ, ಅದನ್ನು ಆರಂಭಿಸಿದವರು ನಾವು ಅಂತ ಎದೆ ತಟ್ಕೊಂಡು ಯಾವತ್ತೂ ಕಾಂಗ್ರೆಸ್ನವರು ಅಂದರೆ ಹೇಳ್ಕೊಳ್ಳೋದಿಲ್ಲ. ಅವರು ಅವಾಗ ಮತ್ತೆ ಓಟಿನ ಲೆಕ್ಕಾಚಾರ ಬರುತ್ತೆ. ದುರಂತ ಇದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.